ಹೋಗಿದ್ದಾರೆ. ಹಾಗಾದ್ರೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ಬಿಜೆಪಿಯಲ್ಲಿ ಸಿಎಂ ಯಡಿಯೂರಪ್ಪ ಅವರ ಕಡೆಗಣನೆ ಆಗ್ತಾ ಇದೆಯಾ? ಕಡೆಗಣಿಸಬೇಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಖಡಕ್ ಪತ್ರ ಬರೆದಿದ್ದಾರೆ ಬಿಎಸ್ ಯಡಿಯೂರಪ್ಪ. ನಳಿನ್ ಕುಮಾರ್ ಕಟೀಲ್ಗೆ ಬಹಿರಂಗ ಪತ್ರವೊಂದನ್ನ ಬರೆದಿದ್ದಾರೆ ಅಂತ ಹೇಳಲಾಗಿದೆ. ಭೀಮಾಶಂಕರ್ ಪಾಟೀಲ್ ಬರೆದಿರ್ತಕ್ಕಂಥದ್ದು, ಸಂಘಟನೆಯನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ತಾ ಇದ್ದವರನ್ನ ದೂರ ಇಟ್ರು, ಅಂಥವರನ್ನ ಹೊರಗಿಟ್ಟು ಪಕ್ಷ ಸಂಘಟಿಸಿದ್ದು ಯಡಿಯೂರಪ್ಪ. ಈಗ ಬಿಎಸ್ವೈರನ್ನ ಕಡೆಗಣಿಸಿದ್ರೆ ಕಾರ್ಯಕರ್ತರು ಸುಮ್ಮನಿರಲ್ಲ. ಬಿವೈ ವಿಜಯೇಂದ್ರ ಅವರನ್ನು ತುಳಿಯುವ ಪ್ರಯತ್ನ ಪಕ್ಷದಲ್ಲಿ ಆಗ್ತಾ ಇದೆ. ಭೀಮಾಶಂಕರ್ ಪಾಟೀಲ್ ಬರೆದಿರ್ತಕ್ಕಂಥ ಪತ್ರ ಯಡಿಯೂರಪ್ಪನವ್ರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಳಿನ್ ಕುಮಾರ್ ಕಟೀಲ್ ಅವರಿಗೊಂದು ಬಹಿರಂಗ ಪತ್ರ ಬರೆದಿದ್ದಾರೆ. ಪರಿಸ್ಥಿತಿ ಮುಂದುವರೆದ್ರೆ ನಾವ್ಯಾರು ಸುಮ್ಮನೆ ಕೂರೋದಿಲ್ಲ. 13 ಜಿಲ್ಲೆಗಳ ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆ ಕೊಡ್ತಾರೆ. ನಿರ್ಮಲ್ ಕುಮಾರ್ ಹಾಗೂ ಭಾನುಪ್ರಕಾಶ್ ಅವರನ್ನ ನೇಮಿಸಿದ್ದಕ್ಕೆ ಆಕ್ರೋಶಗೊಂಡು ಈ ಪತ್ರವನ್ನು ಬರೆಯಲಾಗಿದೆ. ಪತ್ರದ ಮೂಲಕ ನೇರ ಎಚ್ಚರಿಕೆಯನ್ನ ಭೀಮಾಶಂಕರ್ ಪಾಟೀಲ್ ನೀಡಿದ್ದಾರೆ. ಬಿಜೆಪಿಯ ಯುವ ಮೋರ್ಚಾ ಉಪಾಧ್ಯಕ್ಷ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಮೇಶ್ ಶಿರಜಂಬೂರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಶಿರಜಂಬೂರ್, ಬಿಜೆಪಿಯಲ್ಲಿ ಯಡಿಯೂರಪ್ಪ ವರ್ಸಸ್ ನಳಿನ್ ಕುಮಾರ್ ಕಟೀಲ್ ಹೊತ್ತಿ ಉರಿತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ನಿರ್ಮಲ್ ಕುಮಾರ್ ಸುರಾನ ಮತ್ತು ಭಾನುಪ್ರಕಾಶ್ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಇದಕ್ಕೆ ಆಸ್ಪದ ಮಾಡಿಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದಕ್ಕೆ ಭೀಮಾಶಂಕರ್ ಅವರು ಏನು ಬಹಿರಂಗ ಪತ್ರ ಬರೆದಿರ್ತಕ್ಕಂಥದ್ದು. ಸೊ ಇಷ್ಟರ ಮಟ್ಟಿಗೆ ಇದು ಬೀದಿ ಜಗಳ ಆಗ್ತಾ ಇದೆಯಾ? ಮತ್ತೊಂದು ಕಡೆ ಯುಟಿ ಖಾದರ್ ಭೇಟಿ ಕೊಟ್ಟಿರೋದು. ರಮೇಶ್, ಯಾತಕ್ಕೋಸ್ಕರ ಯುಟಿ ಖಾದರ್ ಭೇಟಿ ಕೊಟ್ಟರು? ಏನಿದೆ ಡೀಟೇಲ್ಸ್? ಶ್ರೀಲಕ್ಷ್ಮಿ, ಬಿಜೆಪಿಯಲ್ಲಿ ಈಗ ನಿಧಾನಕ್ಕೆ ಒಂದ್ ರೀತಿ ಬೆಂಕಿ ಹೊತ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ನಂತರ ಯಡಿಯೂರಪ್ಪನವರ ಮಾತಿಗೆ ಕಿಮ್ಮತ್ತಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಅದು ನಿಧಾನಕ್ಕೆ ಬಹಿರಂಗ ಆಗ್ತಾ ಇದೆ ಒಂದೊಂದಾಗಿ. ಬಿಬಿಎಂಪಿ ಚುನಾವಣೆ ಸಂಬಂಧಪಟ್ಟ ಹಾಗೆ ಏನು ಈಗಾಗಲೇ ಯಡಿಯೂರಪ್ಪನವರು ಒಂದು ಕಮಿಟಿಯನ್ನ ಮಾಡಿದ್ರು. ಆದ್ರೆ ಕಮಿಟಿಯನ್ನ ನಾವು ಮಾಡೇ ಇಲ್ಲ ಅನ್ನುವಂತ ಒಂದೇ ಸಾಲಿನ ಏನು ಪ್ರಕಟಣೆಯನ್ನ ಹೊರಡಿಸೋದ್ರ ಮೂಲಕ ಮಾಧ್ಯಮಗಳಲ್ಲಿ ತಮ್ಮ ಹೇಳಿಕೆಯನ್ನ ಬರುವಂತೆ ಮಾಡಿ ಒಂದು ಬಿಜೆಪಿಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದ್ರು ನಳಿನ್ ಕುಮಾರ್ ಕಟೀಲ್. ಅದಾದ ಬಳಿಕ ಈಗ ಮತ್ತೆ ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ಈಗ ಯಡಿಯೂರಪ್ಪನವ್ರನ್ನ ಕಡೆಗಣಿಸಲಾಗ್ತಾ ಇದೆ. ನಿನ್ನೆ ಏಕಾಏಕಿ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಇಬ್ಬರನ್ನ ಆಯ್ಕೆ ಮಾಡಲಾಗಿದೆ, ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಅದು ಒಂದು ನಿರ್ಮಲ್ ಕುಮಾರ್ ಸುರಾನ ಮತ್ತೆ ಏನು ಭಾನುಪ್ರಕಾಶ್ ಅವರಿಬ್ಬರು ಕೂಡ ಯಡಿಯೂರಪ್ಪನವರ ವಿರೋಧಿಗಳು ಅಂತ ಹೇಳಿ ಮೊದಲಿಂದನೂ ಕೂಡ ಗುರುತಿಸಿಕೊಂಡಂತವ್ರು. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲೂ ಕೂಡ ಅವರು ಭಾಗಿಯಾಗ್ತಿದ್ರು ಅನ್ನುವಂತ ಕಾರಣಕ್ಕಾಗಿ ಅವರನ್ನ ದೂರ ಇಡಲಾಗಿತ್ತು. ಆದ್ರೆ ಈಗ ಏಕಾಏಕಿ ಯಾರನ್ನೂ ಕೂಡ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಒಂದ್ ರೀತಿಯ ಅಸಮಾಧಾನ ಬಗಿಲೇಳ್ತಾ ಇದೆ. ಆ ಕಾರಣಕ್ಕಾಗಿ ನೇರವಾಗಿ ಭೀಮಾಶಂಕರ್ ಪಾಟೀಲ್ ಅವರು ಅಖಾಡಕ್ಕೆ ಇಳಿರುವಂತದ್ದು. ಬಹಿರಂಗವಾಗಿ ನಳಿನ್ ಕುಮಾರ್ ಕಟೀಲ್ಗೆ ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಯಡಿಯೂರಪ್ಪನವರನ್ನ ಮತ್ತೆ ಅವರ ಪುತ್ರ ವಿಜೇಂದ್ರವನ್ನು ಕೂಡ ಈ ಕಡೆಗಣಿಸಲಾಗ್ತಾ ಇದೆ. ಇಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಆದ್ರೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಉತ್ತರ ಕರ್ನಾಟಕದ 13 ಜಿಲ್ಲೆಗಳ ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ. ಯಾಕೆಂದ್ರೆ ಇಲ್ಲಿರ್ತಕ್ಕಂಥದ್ದು ನಮ್ಮ ಲಿಂಗಾಯತ ಸಮುದಾಯ ಜೊತೆಗೆ ಎಲ್ಲ ವರ್ಗಗಳನ್ನು ಕೂಡ ಒಟ್ಟುಗೂಡಿಸಿಕೊಂಡು ನಾವು ಇಲ್ಲಿ ಪಕ್ಷವನ್ನ ಬೆಳೆಸ್ತಾ ಇದ್ದೀವಿ. ಆದ್ರೆ ಯಡಿಯೂರಪ್ಪನವರನ್ನ ಕಡೆಗಣಿಸಿದ್ದು ಏನಾದ್ರು ಸಾಬೀತಾದ್ರೆ ನಾವು ನೇರವಾಗಿ ಬಹಿರಂಗವಾಗಿ ಆ ಕಡೆ ಇಳಿಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಭೀಮಾಶಂಕರ್ ಪಾಟೀಲ್ ಈಗಾಗಲೇ ನಳಿನ್ ಕುಮಾರ್ ಕಟೀಲ್ಗೆ ಪತ್ರವನ್ನು ಬರೆಯೋದ್ರ ಮೂಲಕ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ಈಗಾಗಲೇ ಕೆಲವು ನಾಯಕರು ಕೂಡ ಬಿಜೆಪಿ ಬರ್ತಾರೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಯಡಿಯೂರಪ್ಪನವರು ಸರ್ಕಾರ ಇರುವಂತ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ನಾಯಕರು ಬಿಜೆಪಿ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾರೆ ಅಂತ ಬೆನ್ನಲ್ಲೇ ಈಗಾಗಲೇ ಏನು ಯುಟಿ ಖಾದರ್ ಮಾಜಿ ಸಚಿವರಾದಂತ ಯುಟಿ ಖಾದರ್ ಅವರು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ಅವರು ಕೂಡ ಬಿಜೆಪಿ ಕಡೆ ತಿರುಗ್ತಾರ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಾರಂತದ್ದು. ಆದ್ರೆ ಯಾವ ಕಾರಣಕ್ಕೆ ಇವತ್ತು ಯಡಿಯೂರಪ್ಪನವ್ರನ್ನ ಏನು ಯುಟಿ ಖಾದರ್ ಭೇಟಿ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗಿಲ್ಲ, ಸತ್ಯ ಹೊರಗೆ ಗೊತ್ತಾಗಿದೆ. ಆದ್ರೆ ಅದರ ಜೊತೆನಲ್ಲಿ ಈಗಾಗಲೇ ಏನು ಸಂತೋಷ್ ಲಾಡ್ ಅವರು ಕೂಡ ಈಗಾಗಲೇ ಏನು ಅನಿಲ್ ಲಾಡ್ ಅವರು ಜೊತೆನಲ್ಲಿ ಈಗಾಗಲೇ ಬಿಜೆಪಿಗೆ ಬರ್ಲಿಕ್ಕೆ ಅಣಿಯಾಗಿದ್ದಾರೆ. ಈಗಾಗಲೇ ಏನು ಶ್ರೀರಾಮುಲು ಜೊತೆಗೆ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೊಬ್ಬ ನಾಯಕ ಈಗ ಯಡಿಯೂರಪ್ಪನ ಭೇಟಿ ಮಾಡಿರುವಂತದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಮೇಶ್ ಶಿರಜಂಬೂರ್ ಡೀಟೇಲ್ಸ್ಗಾಗಿ. ಒಂದ್ ಕಡೆ ನಳಿನ್ ಕುಮಾರ್ ಕಟೀಲ್ ವರ್ಸಸ್ ಬಿಎಸ್ವೈ ಕೋಲ್ಡ್ ವಾರ್ ನಡೀತಾ ಇದೆ. ಮತ್ತೊಂದು ಕಡೆ ಭೀಮಾಶಂಕರ್ ಪಾಟೀಲ್ ಬಿಜೆಪಿಯ ಯುವ ಮೋರ್ಚಾ ಉಪಾಧ್ಯಕ್ಷ ಬಹಿರಂಗ ಪತ್ರ ಬರೆದಿದ್ದಾರೆ. ಯಡಿಯೂರಪ್ಪನವರನ್ನ ಕಡೆಗಣಿಸಿದ್ದೆ ಆದಲ್ಲಿ 13 ಜಿಲ್ಲೆಗಳಲ್ಲಿ ಕಾರ್ಯಕರ್ತರು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಬಿಜೆಪಿಯ ಒಳಗಿನ ಕೋಲ್ಡ್ ವಾರ್ನ ಇದು ಬಹಳ ಕ್ಲಿಯರ್ ಆಗಿ ತೋರಿಸುತ್ತೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಕೆಲವರು ಬಿಜೆಪಿ ಅತ್ತ ಮುಖ ಮಾಡ್ತಾ ಇದ್ದಾರೆ. ಯುಟಿ ಖಾದರ್ ಅವರು ನಿನ್ನೆ ಬಿಎಸ್ ಯಡಿಯೂರಪ್ಪನವರನ್ನ ರಹಸ್ಯವಾಗಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ.
ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಬೇಡವೇ ಬೇಡ ಅಂತ ಹೇಳಿದ್ದೆ, ನಾನು ಒಬ್ಬನೇ ಮೈತ್ರಿ ಬೇಡ ಅಂತ ಹಠ ಹಿಡಿದಿದ್ದೆ. ಜೆಡಿಎಸ್ ಶಾಸಕ ಡಾಕ್ಟರ್ ದೇವಾನಂದ್ ಎಫ್ ಚೌಹಾಣ್ ಹೇಳಿರ್ತಕ್ಕಂಥದ್ದು. ಕಾಂಗ್ರೆಸ್ ಜೊತೆ ಸೇರಿ ಮೈತ್ರಿ ಸರ್ಕಾರ ಬೇಡವೇ ಬೇಡ ಅಂತ ಹೇಳಿದ್ದೆ, ನಾನೊಬ್ಬನೇ ಹಾಗೆ ಹಠ ಹಿಡಿದಿದ್ದು ಅಂತ ದೇವಾನಂದ್ ಚೌಹಾಣ್ ಹೇಳಿದ್ದಾರೆ. ಆ ಫಲವನ್ನ ಈಗ ಹೊಟ್ಟೆ ತುಂಬಾ ಉಂಡಿದ್ದೇವೆ, ಬಹಳ ವ್ಯಂಗ್ಯವಾಗಿ ಸರ್ಕಾಸ್ಟಿಕ್ ಆಗಿ ದೇವಾನಂದ್ ಚೌಹಾಣ್ ಮಾತಾಡಿರೋದು. ಆ ಮೈತ್ರಿ ಫಲವನ್ನ, ಮೈತ್ರಿ ಬೇಡವೇ ಬೇಡ ಅಂತ ಹೇಳಿದ್ದೆ, ಈಗ ಅದ್ರ ಫಲನ ಹೊಟ್ಟೆ ತುಂಬಾ ಉಂಡಿದೀವಿ. ಕಾಂಗ್ರೆಸ್ ಪಕ್ಷ ಸಾಕಷ್ಟು ದಬ್ಬಾಳಿಕೆ ನಡೆಸಿತು, ನಮಗೂ ಅದರ ಅನುಭವವಾಗಿದೆ. ಜೆಡಿಎಸ್ ಶಾಸಕ ಚೌಹಾಣ್ ಹೇಳಿರ್ತಕ್ಕಂಥದ್ದು. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ಆ ಸಮಯದಲ್ಲಿ ಅವರೇನು ನಿರ್ಧಾರಗಳು ತೆಗೆದುಕೊಂಡ್ರು ಅದಕ್ಕೆ ನಾವು ಎಲ್ಲರೂ ವಿರೋಧ ಇದ್ದೇವೆ ಸರ್. ಅದನ್ನು ಸಂಪೂರ್ಣವಾಗಿ ಓಪನ್ ಆಗಿ ನಾ ಮಾತ್ರ ಕಾಂಗ್ರೆಸ್ ಜೊತೆಗೆ ಬೇಡೇ ಬೇಡ ಅಂತೇಳಿ ಸಂಪೂರ್ಣವಾಗಿ ಭಾಳಷ್ಟು ಹಟ್ಟಿ ಹಿಡಿದಿದ್ದವು ನಾವು ಒಬ್ಬನಾಗೆ ಸರ್. ಅದನ್ನು ಆದರೂ ಅದು ಮುಂದೆ ಅದರ ಪರಿಣಾಮಗಳು ನಾವು ನೋಡ್ತಾ ಇದ್ದೇವೆ ಸರ್. ಬೆಳವಣಿಗೆಗಳು ಏನು ಅಂದ್ಕೊಂಡಿದ್ದೇವೆ ಅದನ್ನು ಮಾಡಿದ್ರು ಅಷ್ಟೇ ಸರ್. ಈಗ ಮೊದಲಿಗೆ ಹಿಡ್ಕೊಂಡು ಇತಿಹಾಸ ಅವರು ಕಾಂಗ್ರೆಸ್ಸದ್ದು ಒಂದು ವಿಚಾರ ನೋಡಿದರೆ ಅದನ್ನು ಬಳಕೆ ಮಾಡಿಕೊಂಡು ಬೀಸಾಕುವಂಥದ್ದು ಅವ್ರದ್ದು ಮನೋಭಾವ ಉಂಡೇವ್ರು ಸರ್. ಭಾಳಷ್ಟು ಹೊಟ್ಟೆ ತುಂಬ ಊಟ ಮಾಡಿ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.